ಗುಡ್ ಈವ್ನಿಂಗ್ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ಭಾಷೆ ಕಿರುಪರೀಕ್ಷೆ 5ರ ವಿವರಣೆಯನ್ನು ನಾವೆಲ್ಲರೂ ನೋಡೋಣ. ಆನ್ಲೈನಲ್ಲಿರುವ ಮಕ್ಕಳು ಮೊದಲು ಕಿರುಪರೀಕ್ಷೆಗೆ ಹಾಜರಾಗಿ ನಂತರ ವಿಡಿಯೋವನ್ನು ನೋಡಿ. ನಿಮ್ಮೆಲ್ಲರ ಕಿರುಪರೀಕ್ಷೆ ಆಗಿದೆ. ಚೆನ್ನಾಗಿ ಮಾಡಿದ್ದೀರಾ? ಹೇಗನ್ನಿಸ್ತು ಕಿರುಪರೀಕ್ಷೆ? ಚೆನ್ನಾಗಿತ್ತಾ? ಯಾವ್ಯಾವ ವಿಷಯದ ಬಗ್ಗೆ ಇತ್ತು? ರೋಬೋಟ್ ಹಿಂದಿನ ಕಿರುಪರೀಕ್ಷೆಯಲ್ಲಿ ಇತ್ತು. ಈ ಕಿರುಪರೀಕ್ಷೆಯಲ್ಲಿ ಯಾವ ವಿಷಯ ಇತ್ತು? ಇದು ತಿನ್ನೋದು, ಮೆದುಳು ತಿನ್ನುವ ಅಮೀಬಾ. ಮುಗಿದೋಯ್ತು ಅದು ಕತೆ. ಭಾರತದ ಕಲೆ, ಸಂಸ್ಕೃತಿ ಮತ್ತು ಸ್ಮಾರಕಗಳ ಬಗ್ಗೆ ಇತ್ತು. ಬನ್ನಿ ನೋಡೋಣ. ಮೊದಲ ಗದ್ಯಭಾಗ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಇತ್ತು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ದೀರ್ಘಕಾಲೀನ ಮತ್ತು ಕಠಿಣವಾದ ಹೋರಾಟವಾಗಿತ್ತು. ಸಾಮಾನ್ಯ ಹೋರಾಟ ಅಲ್ಲ, ದೀರ್ಘಕಾಲೀನ ಮತ್ತು ಕಠಿಣವಾದ ಹೋರಾಟವಾಗಿತ್ತು. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಂತಹ ಅಸಂಖ್ಯಾತ ಅಂದರೆ ಸಂಖ್ಯೆ ಎಣಿಸಲಾಗದಷ್ಟು ಭಾಳ ಜನ ನಾಯಕರು ಮಹತ್ವಪೂರ್ಣ ಪಾತ್ರವನ್ನು ವಹಿಸಿದರು. ಗಾಂಧಿಯವರ ಅಹಿಂಸೆ ಅಂದರೆ ಗೊತ್ತಾ ಮಕ್ಕಳೇ? ಹಿಂಸೆ ಮಾಡದೆ ಅಹಿಂಸಾತ್ಮಕ ಪ್ರತಿರೋಧ ಮತ್ತು ಸತ್ಯಾಗ್ರಹ ಚಳುವಳಿಗಳು ಕೋಟಿಗಟ್ಟಲೆ ಜನರನ್ನು ಪ್ರೋತ್ಸಾಹಿಸಿದವು. 1942ರ ಕ್ವಿಟ್ ಇಂಡಿಯಾ ಚಳುವಳಿಯು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿರ್ಣಾಯಕ ತಿರುವು ತಂದಿತು. ಈ ಐತಿಹಾಸಿಕ ಚಳುವಳಿಯಲ್ಲಿ ದೇಶದ ಪ್ರತಿಯೊಂದು ಮೂಲೆಯಿಂದಲೂ ಜನರು ಸೇರಿಕೊಂಡರು. ಹಲವು ವರ್ಷಗಳ ತ್ಯಾಗ ಮತ್ತು ಪ್ರಯತ್ನದ ನಂತರ ಭಾರತವು ಅಂತಿಮವಾಗಿ 1947ರ ಆಗಸ್ಟ್ 15ರಂದು ಬೆನ್ಕೇಶ್ ಸ್ವಾತಂತ್ರ್ಯವನ್ನು ಸಾಧಿಸಿತು. ಅಗಣಿತ ಸ್ವಾತಂತ್ರ್ಯ ಸೇನಾನಿಗಳು ಮಾಡಿದ ಪರಮ ತ್ಯಾಗವನ್ನು ನೆನಪಿಸಿಕೊಳ್ಳಲು ಆ ದಿನವನ್ನು ನಾವೇನಂತ ಆಚರಿಸ್ತೀವಿ? ಪ್ರತಿ ವರ್ಷ ಸ್ವಾತಂತ್ರ್ಯ ದಿನವಾಗಿ ಆಚರಿಸಲಾಗುತ್ತದೆ. ಸ್ವಾತಂತ್ರ್ಯ ದಿನಾಚರಣೆ ಎಂದು ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು ಸರಿ, ಅಷ್ಟೇ ಅಲ್ಲ, ಆ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಎಷ್ಟೋ ಸ್ವಾತಂತ್ರ್ಯ ಸೇನಾನಿಗಳು ತಮ್ಮ ಹೋರಾಟದಲ್ಲಿ ತ್ಯಾಗ ಬಲಿದಾನಗಳು ಏನು ಮಾಡಿದ್ದಾರೆ ಅದನ್ನು ಸ್ಮರಿಸೋದಕ್ಕಾಗಿ, ಅದನ್ನು ನೆನಪಿಸಿಕೊಳ್ಳೋದಕ್ಕಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ನೀವೆಲ್ಲರೂ ಆಚರಿಸ್ತೀವಿ. ಬನ್ನಿ ಮಕ್ಕಳೇ, ಮೊದಲ ಪ್ರಶ್ನೆ ಸಮಾನಾರ್ಥಕ ಪದಗಳು ಮತ್ತು ವಿರುದ್ಧಾರ್ಥಕ ಪದಗಳನ್ನು ನೋಡೋಣ. ದೀರ್ಘಕಾಲೀನ ಅಂದರೆ ಮಕ್ಕಳೇ ಸುದೀರ್ಘ, ಕರೆಕ್ಟ್. ಕಠಿಣ ಅಂದರೆ ಪ್ರೇರಿಸಿದವು. ನಿರ್ಣಾಯಕ, ಅಂತಿಮ ಅಂದರೆ ಕೊನೆಗಂತ. ದೀರ್ಘಕಾಲೀನಕ್ಕೆ ವಿರುದ್ಧಾರ್ಥಕ ಪದ ಅಲ್ಪಕಾಲೀನ. ಕಠಿಣ, ಅಹಿಂಸಾತ್ಮಕ, ಸುಲಭ ಇತ್ತಿದು. ಮೊದಲ ಪ್ರಶ್ನೆ ಈ ರೀತಿ ಇದೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮವು ಡ್ಯಾಶ್ ಆಳ್ವಿಕೆಯ ವಿರುದ್ಧ ನಡೆಯಿತು. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ನಡೆಯಿತು. ಗದ್ಯ ಭಾಗದ ಮೊದಲ ಸಾಲಲ್ಲೇ ಇದೆ ಮಕ್ಕಳೇ, ತಪ್ಪಾಗಬಾರ್ದು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೋಡ್ರಿ, ಅವರು ಈ ಥರ ಬಂದಿದ್ದಿಲ್ಲ. ಮುಂಚೆ ಅವರು ಬಂದದ್ದು ವ್ಯಾಪಾರ ಮಾಡೋಕ್ಕೋಸ್ಕರ. ಅವ್ರ ದೇಶದಲ್ಲಿ ಮಸಾಲೆ ಪದಾರ್ಥಗಳು ಸಿಗ್ತಿದ್ದಿಲ್ಲ, ಚಕ್ಕೆ, ಏಲಕ್ಕಿ, ಲವಂಗ ಅವೆಲ್ಲ ಸಿಗ್ತಿದ್ದಿಲ್ಲ ಅಲ್ಲಿ. ಇಲ್ಲಿ ಬಂದು ತಗೊಂಡೋಗ್ಬೇಕಾಗಿತ್ತು, ಆಯಿತಾ? ಇಲ್ಲಿ ವ್ಯಾಪಾರಕ್ಕೋಸ್ಕರ ಬಂದವರು ಏನು ಮಾಡಿಬಿಡ್ತಾರೆ, ರಾಜರ ಹತ್ರ ಪರ್ಮಿಷನ್ ತಗೊಂತಾರೆ. ರಾಜರೇ, ನಾವು ವ್ಯಾಪಾರ ಮಾಡಬೇಕು, ನಮಗಿರೋಕ್ಕೆ ಸ್ವಲ್ಪ ಜಾಗ ಕೊಡ್ರಿ ಅಂತರು. ಆಯ್ತಪ್ಪ, ಜಾಗ ತಗೊಳ್ರಿ, ವ್ಯಾಪಾರ ಮಾಡಬೇಕಾದ್ರೆ ನಮಗೆ ಸುಂಕ ಕೊಡಬೇಕು, ತೆರಿಗೆ ಕೊಡಬೇಕು ಅಂತ ಹೇಳ್ತಾರೆ ರಾಜರು. ಹೋಗ್ತಾ ರಾಜರೇ, ನಾವು ವ್ಯಾಪಾರ ಮಾಡ್ಕೊತಾ ಇದ್ದೀವಿ, ನಮ್ಮರೆಲ್ಲ ಜನರು ಬರ್ತಾರೆ, ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಇನ್ನೂ ಸ್ವಲ್ಪ ಜನರು ಕರ್ಕೊಂಬರ್ತೀವಿ ನಮ್ಮ ದೇಶದಿಂದ ಅಂತ ಹೇಳಿದ್ರು. ಓಕೆ ಅಂದರು. ರಾಜರೇ, ನಾವೆಲ್ಲ ಜಾಸ್ತಿ ಜನರಿದ್ದೀವಿ, ನಮಗೆ ರಕ್ಷಣೆ ಬೇಕು, ನಮ್ಮ ರಕ್ಷಣೆಗೆ ನಾವೇನು ಮಾಡ್ಕೊತೀವಿ, ಒಂದು ಕೋಟೆ ಕಟ್ಕೊತೀವಿ ಅಂತಂದರು. ಅವರೇ ಒಂದು ಕೋಟೆ ಕಟ್ಕೊಂಬಿಟ್ರು. ರಾಜರೇ, ಈ ಕೋಟೆನ ಕಾಯಲಿಕ್ಕೆ ಸೈನಿಕರು ಬೇಡವೇ, ನಮ್ಮ ಸೈನಿಕರನ್ನ ನಿಯೋಜಿಸ್ಕೊಂತೀವಿ ಅಂದರು. ನಿಯೋಜಿಸ್ಕೊಂಡ್ರು. ಸೈನಿಕರ ಅಂದಮೇಲೆ ಬಂದೂಕು ಬೇಡವೇ, ಬಂದೂಕು ಇಟ್ಕೊಂಡ್ರು. ಕೊನೆಗೆ ಆ ಬಂದೂಕು ತಗೊಂಬಂದು ನಮ್ಮ ರಾಜರನ್ನು ಶೂಟ್ ಮಾಡಿಬಿಟ್ರು. ಹೌದು, ಸಮರ್ ಕ್ಯಾಂಪಲ್ಲಿ ಒಂದ್ಸರಿ ಮಾತಾಡಿದ್ವಿ. ಹಾಂ, USA ಅಮೇರಿಕದವ್ರ ಮೇಲೂ ಬ್ರಿಟಿಷರು ಆಳಿದ್ರು. ಅಮೇರಿಕದವರ ಮೇಲೂ ಸಹ ಬ್ರಿಟಿಷರು ಹೋಗಿ ಆಳಿದರು. ಇದು ಬ್ರಿಟಿಷರದು. ಇದಾರಮ್ಮ, ಇಂಗ್ಲೆಂಡಲ್ಲಿದ್ದಾರಲ್ಲ ಈಗ. ಬ್ರಿಟನ್ ರಾಷ್ಟ್ರ ಅಂತಲೇ ಇದೆ.
ಈಗ ಆ ಥರ ಇದ್ದಾರೆ, ಸಣ್ಣ ರಾಷ್ಟ್ರ ಬ್ರಿಟನ್ ಭಾಳ ಸಣ್ಣ ರಾಷ್ಟ್ರ. ಬನ್ನಿ ಎರಡನೇ ಪ್ರಶ್ನೆಗೆ ಹೋಗೋಣ. ದೀರ್ಘಕಾಲೀನ ಪದದ ಸಮಾನಾರ್ಥಕ ಪದ ಭಾಳ ಹೊತ್ತು, ಸುದೀರ್ಘ, ಭಾಳ ಸಮಯ ಇರ್ತದೆ. ದೀರ್ಘಕಾಲೀನ ಅಂದರೆ ಭಾಳ ಹೊತ್ತು ಅಂತ ಅರ್ಥ, ಸುದೀರ್ಘ. 1942ರ ಡ್ಯಾಶ್ ಚಳುವಳಿಯು ನಿರ್ಣಾಯಕ ತಿರುವು ತಂದಿತು. ಕ್ವಿಟ್ ಇಂಡಿಯಾ ಅನ್ನೋದು 1942ರಲ್ಲಿ ನಡೀತದೆ. ಆಪ್ಷನ್ ಕ್ವಿಟ್ ಇಂಡಿಯಾ ಅಂದರೆ ಭಾರತ ಬಿಟ್ಟು ತೊಲಗು ಅಂತ ಅರ್ಥ, ಭಾರತ ಬಿಟ್ಟು ತೊಲಗಿ ಅಂತ ಅರ್ಥ, ಕ್ವಿಟ್ ಇಂಡಿಯಾ. ಆ ಚಳುವಳಿಯಲ್ಲಿ ಇಷ್ಟೊಂದು ಜನ ಸೇರಿದ್ರು ಮಕ್ಕಳೇ. ಇದು ಬರೀ ಒಂದು ಫೋಟೋ, ಇದ್ರ ಹಿಂದೆ ಮುಂದೆ ಇನ್ನೂ ಭಾಳ ಜನ ಇದ್ದರು. ಒಂದು ಫೋಟೋದಲ್ಲಿ ಇಷ್ಟು ಜನ ಸೆರೆ ಹಿಡಿಬೋದಾಗಿತ್ತು, ಅದನ್ನಷ್ಟೇ ನಾವು ನೋಡ್ತಾ ಇದ್ದೀವಿ ಈಗ. ಅವಾಗೆಲ್ಲ ವೀಡಿಯೋಗಳೆಲ್ಲ ಭಾಳ ಕಡಿಮೆ ಇತ್ತು, ಕ್ಯಾಮ್ರಾಗಳು ಕಡಿಮೆ ಇದ್ವು. ಯಾರೋ ಒಬ್ಬರು ಒಂದು ಫೋಟೋ ಹೊಡೆದು ಈ ಥರ ಸಿಕ್ಕಿದೆ ನೋಡ್ರಿ, ಎಷ್ಟು ಜನ ಸೇರ್ಕೊಂಡಿದ್ದಾರೆ. ತಾತ್ಕಾಲಿಕ ಪದದ ವಿರುದ್ಧಾರ್ಥಕ ಪದ, ವಿರುದ್ಧಾರ್ಥಕ ಪದ. ತಾತ್ಕಾಲಿಕ ಅಂದರೆ ಕ್ಷಣಿಕ, ಸರಿ. ತಾತ್ಕಾಲಿಕಕ್ಕೆ ವಿರುದ್ಧಾರ್ಥಕ ಪದ ದೀರ್ಘಕಾಲಿಕ, ದೀರ್ಘಕಾಲೀನ ಅಥವಾ ದೀರ್ಘಕಾಲಿಕ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಕ್ಷಣಿಕ ತಪ್ಪಾಗತ್ತೆ. ತಾತ್ಕಾಲಿಕಕ್ಕೆ ಸಮಾನಾರ್ಥಕ ಪದ ಕ್ಷಣಿಕ. ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ತಾತ್ಕಾಲಿಕ ಟಿಕೆಟ್ಗಳಿದ್ದಾವೆ, ತತ್ಕಾಲ್ ಟಿಕೆಟ್ ಅಂತ. ರೈಲ್ವೆ ಟಿಕೆಟಲ್ಲಿ ನಾವು ಗೊತ್ತಿರುತ್ತೆ ನಿಮಗೆ, ಕೊನೆಯ ಸಮಯದಲ್ಲಿ ತತ್ಕಾಲ್ ಟಿಕೆಟ್ಗಳನ್ನು ಖರೀದಿ ಮಾಡ್ತಾರೆ, ಆಯಿತಾ. ಸೊ ರೈಲ್ವೆ ಟಿಕೆಟಲ್ಲಿ ಅದು ಆ ಶಬ್ದ ಬಳಸಿರ್ತಾರೆ. ಈ ಮಾತ್ರೆ ಒಂದೊಂದ್ಸರಿ ನಿಮಗೆ ತಲೆನೋವು ಬಂತು, ಹೊಟ್ಟೆ ನೋವು ಬಂತು ಅಂತೆಲ್ಲ ಮಾತ್ರೆ ನುಂಗ್ಬಿಡ್ತೀರ. ಆ ಮಾತ್ರೆ ನುಂಗಿದ ತಕ್ಷಣ ನಿಮಗೆ ಸಿಗುವುದು ಕೇವಲ ತಾತ್ಕಾಲಿಕ ಸಮಾಧಾನ. ನಿಮಗೆ ಪರ್ಮನೆಂಟ್ ಸಮಾಧಾನ, ಸುದೀರ್ಘಕಾಲಿಕ ಸಮಾಧಾನ ಬೇಕಂದರೆ ನೀವು ಊಟನ ಚೆನ್ನಾಗಿ ಇಟ್ಕೊಬೇಕು. ಒಂದು ಮಾತಿದೆ, ಊಟನ ನೀವು ಮೆಡಿಸಿನ್ ಥರ ತಿನ್ನಬೇಕು, ಊಟನ ಔಷಧಿ ಥರ ತಿನ್ನಬೇಕು. ಯಾರು ಊಟನ ಔಷಧಿ ಥರ ತಿನ್ನೋದಿಲ್ಲೋ ನಾಳೆ ಅವರು ಔಷಧಿಯನ್ನೇ ಊಟ ಮಾಡ್ತಾರೆ. ನಿದ್ದೆ ಮಾತ್ರೆ ನುಂಗಿದ್ರೆ ನಿದ್ದೆ ಬರ್ತದೆ, ಹೌದಾ. ಅದು ಹೋಗಿ ಆಫ್ ಮಾಡ್ತದೆ ಬ್ರೈನ್ನ ಆಫ್ ಮಾಡಿಬಿಡ್ತದೆ. ಊಟನೇ ಮೆಡಿಸಿನ್ ಅಂದರೆ ಒಳ್ಳೊಳ್ಳೆ ಊಟನ ತಿನ್ನಬೇಕು ಕಂದ. ಏನು ಬೇಕೋ ಅದನ್ನು ತಿಂದರೆ ನಾಳೆ ಮೆಡಿಸಿನ್ನ ಊಟ ಮಾಡಬೇಕಾಗತ್ತೆ. ಏನಾಗುತ್ತೆ, ಹೊಟ್ಟೆ ನೋವು ಬಂತು, ಆ ನೋವು ಬಂತು, ಈ ಆಪ್ರೇಷನ್ ಆಯಿತು ಅಂತ ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ತೀರಾ, ಡಾಕ್ಟ್ರು ಡಜನ್ ಗಂಟಲೆ ಮಾತ್ರೆ ಬರ್ಕೊಡ್ತಾರೆ. ಊಟ ಕಡಿಮೆ ಇರ್ತದೆ, ಮಾತ್ರೆನೇ ಜಾಸ್ತಿ ಇರ್ತದೆ ಆಮೇಲೆ ಹೋಗ್ತಾ ಹೋಗ್ತಾ, ಹೌದಲ್ವಾ. ಸೊ ಊಟನ ಚೆನ್ನಾಗಿ ಈಗಲೇ ಊಟ ಮಾಡ್ತಾಯಿದ್ರೆ, ಒಳ್ಳೊಳ್ಳೆ ಪದಾರ್ಥಗಳನ್ನ ಊಟ ಮಾಡಿದ್ರೆ, ಸಮತೋಲಿತ ಆಹಾರವನ್ನು ತಿಂದರೆ, ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಿದ್ರೆ ನಾಳೆ ಆರೋಗ್ಯಕರವಾಗಿರ್ತೀರಿ. ಆಯ್ತಪ್ಪ, ಹೇಳಪ್ಪ. ಹೋಗ್ತಾ ಹೋಗ್ತಾ ಹಂಗೆ ಆಗ್ಬಿಡ್ತದೆ, ಅದು ಬೇಡ ನಮಗೆ ಆ ಪರಿಸ್ಥಿತಿ. ನಾವೆಲ್ಲರೂ ಆರೋಗ್ಯವಾಗಿರೋಣ, ಸಮತೋಲಿತ ಆಹಾರವನ್ನು ಸೇವನೆ ಮಾಡೋಣ. ಭಾರತವು ಸ್ವಾತಂತ್ರ್ಯವನ್ನು ಸಾಧಿಸಿದ ದಿನಾಂಕ ಡ್ಯಾಶ್ ಆಗಿದೆ. ಆಗಸ್ಟ್ 15, 1947. ಅನ್ವಿತಾ ಬಿರಾದರ್, ಆಪ್ಷನ್ ಎ 16. ಮುಂದೋಗೋಣ. ಎರಡನೇ ಗದ್ಯ ಭಾಗ ನಮ್ಮ ಭಾರತದ ಸಂವಿಧಾನದ ಬಗ್ಗೆ ಇದೆ ಮಕ್ಕಳೇ. ಭಾರತದ ಸಂವಿಧಾನ ಅಂದರೆ ಗೊತ್ತಾ? ಏನು ಸಂವಿಧಾನ ಅಂದರೆ? ಕಾನ್ಸ್ಟಿಟ್ಯೂಷನ್. ಏನು ಕಾನ್ಸ್ಟಿಟ್ಯೂಷನ್ ಅಂದರೆ? ಕಾನ್ಸ್ಟಿಟ್ಯೂಷನ್ ಅಂದರೆ ಏನು? ಸಂವಿಧಾನ ಅಂದರೆ ಏನು ಹಾಗಾದರೆ? ಈ ಪುಸ್ತಕಕ್ಕೆ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅದೆಲ್ಲ ಇದರಲ್ಲಿ ಬರೆದಿದ್ದಾರೆ. ಏನಿದು? ನಾವು ಭಾರತೀಯರಾಗಿ ನಾವೇ ಒಪ್ಪಿಕೊಂಡ ನಿಯಮಗಳು, ಜೀವನದ ದಾರಿಗಳು ಇದರಲ್ಲಿದ್ದಾವೆ. ಈಗ ಬೈಬಲ್ಲು ಕ್ರಿಶ್ಚಿಯನರು ಒಪ್ಕೊಂಡಿದ್ದಾರೆ, ಹೌದಾ? ಹಾಗೆ ಕುರಾನನ್ನು ಮುಸ್ಲಿಮರು ಒಪ್ಕೊಂಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ನ ನಾವು ಭಾರತದವ್ರು ಎಲ್ಲರೂ ಒಪ್ಕೊಬೇಕು. ಯಾವುದು ಹಿಂದೂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಮುಸ್ಲಿಮ್ ಆಗಿರಲಿ, ಬಹಾಯಿ ಧರ್ಮದವರಾಗಿರಲಿ, ಅಥವಾ ಇನ್ಯಾವ ಧರ್ಮ ಇದೆ, ಜುದಾಯಿಸಮ್ ಆಗಿರಲಿ, ಜೊರಾಸ್ಟ್ರಿಯನ್ ಆಗಿರಲಿ, ಯಾರಾಗಿರಲಿ ಅವರು ಇದನ್ನು ಒಪ್ಪಲೇಬೇಕು. ಬೌದ್ಧ ಧರ್ಮದವರಾಗಿರಲಿ, ಪಾರ್ಸಿಗಳು, ಸಿಖ್ಖರು ಎಲ್ಲರೂ ಇದರೊಳಗೆ ಬರ್ತಾರೆ. ಎಲ್ಲರಿಗೂ ಇದೊಂದು ಬುಕ್ಕು. ಇದನ್ನು ಮೀರಿ ಯಾರೂ ಹೋಗೋಂಗಿಲ್ಲ, ಯಾರೂ ಹೋಗೋಂಗಿಲ್ಲ. ಧರ್ಮ ಅನ್ನೋದು ಬರೋದೇ ಇಲ್ಲ ಇದರೊಳಗೆ. ಎಲ್ಲರಿಗೂ ಇದು ಏಕ ಪುಸ್ತಕ. ಭಾರತೀಯರು ಅಂದ ಮೇಲೆ ಎಲ್ಲರೂ ಪಾಲಿಸಬೇಕು ಇದನ್ನು. ಭಾರತದ ಸಂವಿಧಾನವು ನಮ್ಮ ದೇಶದ ಸರ್ವೋಚ್ಚ ಮತ್ತು ಅತ್ಯಂತ ಪವಿತ್ರವಾದ ಕಾನೂನು ಗ್ರಂಥವಾಗಿದೆ. ಈ ಮಹತ್ವದ ದಾಖಲೆಯನ್ನು 1950 ಜನವರಿ 26ರಂದು ಅಂಗೀಕರಿಸಲಾಯಿತು, ಒಪ್ಪಿಕೊಳ್ಳಲಾಯಿತು. ಸಾತ್ವಿಕ, ಇದರಿಂದ ಭಾರತವು ಸ್ವತಂತ್ರ ಗಣರಾಜ್ಯವಾಗಿ ಮಾರ್ಪಟ್ಟಿತು. ಮಹಾನ್ ಸಮಾಜ ಸುಧಾರಕ
ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪಿ ಮತ್ತು ರಚನಾಕಾರ ಎಂದು ಗೌರವಪೂರ್ವಕವಾಗಿ ಕರೆಯಲಾಯಿತು. ಈ ಅದ್ಭುತ ಸಂವಿಧಾನವು ಎಲ್ಲ ನಾಗರಿಕರಿಗೆ ಚಿನ್ಮಯ್ ನ್ಯಾಯ, ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಪರಿಪೂರ್ಣವಾಗಿ ಖಾತ್ರಿಪಡಿಸುತ್ತದೆ. ನಿನಗೆ ಯಾರಾದರೂ ಹೊಡೆದು ಬಿಟ್ರಪ್ಪ, ಏನಪ್ಪ ವೆಂಕಟೇಶ, ನಿಮಗೆ ಯಾರಾದರೂ ಬಂದು ತೊಂದರೆ ಕೊಟ್ಬಿಟ್ರಪ್ಪ, ಅದಕ್ಕೆ ನಿಮಗೆ ನ್ಯಾಯ ಬೇಕಲ್ವೇ? ಆ ನ್ಯಾಯ ಹೀಗೇ ಸಿಗಬೇಕು ಅನ್ನೋದೆಲ್ಲ ಎಲ್ಲಿ ಸಿಗ್ತದೆ ನಿಮಗೆ? ಸಂವಿಧಾನ, ಕಾನ್ಸ್ಟಿಟ್ಯೂಷನಲ್ಲಿದೆ. ನಿಮ್ಮ ಮೂಲಭೂತ ಹಕ್ಕುಗಳು ಅಂತ ಇರ್ತವೆ, ಅದಕ್ಕೆ ಧಕ್ಕೆ ಆಗಬಾರ್ದು ಅದನ್ನು ಹೇಳುತ್ತೆ. ಅದು ಕಾನೂನಲ್ಲೂ ಇರುತ್ತೆ, ಸಂವಿಧಾನನ ಆಧರಿಸಿ ಕಾನೂನುಗಳು ಇದ್ದಾವೆ. ಸೊ ಕಾನ್ಸ್ಟಿಟ್ಯೂಷನಲ್ಲಿದೆ ನಿಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗಬಾರ್ದು ಅಂತ. ಅದರ ಜೊತೆಗೆ ನಿಮ್ಮ ಮೂಲಭೂತ ಕರ್ತವ್ಯಗಳನ್ನು ಸಹ ಕೊಟ್ಟಿದ್ದಾರೆ, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಅದರಲ್ಲಿದ್ದಾವೆ. ಫಂಡಮೆಂಟಲ್ ರೈಟ್ಸ್ ಇದೆ, ಅದಕ್ಕೆ ಜೊತೆಗೆ ಫಂಡಮೆಂಟಲ್ ಡ್ಯೂಟೀಸ್, ನೀನು ಏನೇನು ಹಕ್ಕನ್ನು ಪಡಿಬೋದು ಮತ್ತು ನೀನು ಏನೇನು ಕರ್ತವ್ಯಗಳನ್ನು ಮಾಡಬೇಕು ದೇಶದ ಪರವಾಗಿ, ಸಮಾಜದ ಪರವಾಗಿ, ಅದನ್ನು ಸಹ ಬರೆದಿದ್ದಾರೆ. ಆಯಿತಾ? ಇದು ನಾಗರಿಕರು ಮತ್ತು ಸರ್ಕಾರದ ಅತ್ಯಗತ್ಯ ಕರ್ತವ್ಯಗಳು ಡ್ಯೂಟೀಸ್ ಮತ್ತು ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಸ್ಪಷ್ಟವಾಗಿ ವಿವರಿಸುತ್ತದೆ. ಈ ಪ್ರಮುಖ ದಾಖಲೆಯ ಮಹತ್ವ ಮತ್ತು ಅದು ಎತ್ತಿ ಹಿಡಿಯುವ ಪ್ರಜಾಸತ್ತಾತ್ಮಕ ಆದರ್ಶಗಳನ್ನು ಗೌರವಿಸಲು ಪ್ರತಿ ವರ್ಷ ಜನವರಿ 26 ಏನೆಂದು ಆಚರಿಸ್ತೀವಿ? ಗಣರಾಜ್ಯೋತ್ಸವವಾಗಿ ಭವ್ಯವಾಗಿ ಆಚರಿಸಲಾಗುತ್ತದೆ. ಮೊದಲನೇ ಪ್ರಶ್ನೆ, ಸಮಾನಾರ್ಥಕಗಳಿಗೆ ಹೋಗೋಣ. ಮಹತ್ವದ ಅಂದರೆ ಪ್ರಮುಖ, ಸ್ವತಂತ್ರ ಅಂದರೆ ಮುಕ್ತ, ಗೌರವಪೂರ್ವಕ, ಆದರಪೂರ್ವಕ, ಅದ್ಭುತ ಅಂದರೆ ಅದ್ಭುತ, ಅಪೂರ್ವ, ಬಹಳಷ್ಟು ಬಾರಿ ಈ ಶಬ್ದ ಬಂದಿದೆ, ಹೌದಲ್ವಾ? ಸೃಷ್ಟಿ ಸರಿಯಾಗಿ ಕೊಡ್ತೀರಾ ಪ್ಲೀಸ್? ವಿರುದ್ಧಾರ್ಥಕ ಪದಗಳನ್ನು ನೋಡೋಣ. ರೈಟ್, ಸ್ವತಂತ್ರ, ಅದಕ್ಕೆ ವಿರುದ್ಧಾರ್ಥಕ ಪದ ಪರತಂತ್ರ, ಪರಪರಲ್ಲಪ್ಪ, ಪರತಂತ್ರ. ಸಮಾನತೆ, ಮಹತ್ವ ಅಲ್ಪ. ಓಕೆ. ಸ್ಪಷ್ಟ, ಸಾಗರ್ ಪಾಟೀಲ್ ಭಾಗದಲ್ಲಿ ಬಂದಿದೆ, ಅದನ್ನು ತಪ್ಪು ಮಾಡಬಾರ್ದು. ಎಕ್ಸಾಮಲ್ಲಿ ಬಂದರೆ ತಪ್ಪು ಮಾಡಿಬಿಡ್ರಿ ದಯಮಾಡಿ. ಮೊದಲ ಪ್ರಶ್ನೆಗೆ ನೋಡೋಣ. ಸಿಗುತ್ತಾ? ತೊಗೊಬೋದಾ? ಎಲ್ಲಾದರೂ ಖರೀದಿ ಮಾಡ್ಬೋದಾ? ಖಂಡಿತ ಖರೀದಿ ಮಾಡ್ಬೋದು, ಡೌನ್ಲೋಡ್ ಮಾಡ್ಬೋದು, ಆನ್ಲೈನಲ್ಲೂ ಇದೆ. ರೇಟ್ ಗೊತ್ತಿಲ್ಲ ನೋಡ್ರಿ. ಸಂವಿಧಾನದ ಒಂದು ಕರಡು ದೊಡ್ಡ ತರಿಸಿದ್ರೆ ಇಷ್ಟೊಂದು ಪುಸ್ತಕಗಳಾಗ್ತಾವೆ. ಅವು ಇಷ್ಟಾಗ್ತದೆ, ಇಷ್ಟು ಹಿಡ್ಕೊಳಕ್ಕಾಗಲ್ಲ ಡೀಟೇಲಾಗಿ ನೋಡ್ಕೊತ ಹೋದರೆ. ಆದರೆ ಅದರ ಚಿಕ್ಕದಾದ ಸಂಕ್ಷಿಪ್ತವಾಗಿ ಬರೆದಿರ್ತಕ್ಕಂಥ ಪುಸ್ತಕ ಇಷ್ಟೇ ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ, ಬುಕ್ ಸ್ಟಾಲಲ್ಲೂ ಸಿಗುತ್ತೆ. ಅದ್ಭುತವಾಗಿದೆ ಮಕ್ಕಳೇ. ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಸಂವಿಧಾನ ಪುಸ್ತಕ ನಮ್ಮದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಾವು ಏನು ಮಾಡಿಬಿಟ್ವಿ, ಸಂವಿಧಾನದ ಕರಡು ರಚನೆ ಆಗಬೇಕಾದ್ರೆ ನಮ್ಮ ದೇಶದ ನಾಯಕರನ್ನೆಲ್ಲ ಬೇರೆ ಬೇರೆ ದೇಶಗಳಿಗೆ ಕಳಿಸ್ಬಿಟ್ವಿ. ನೀವು ಅಲ್ಲೋಗ್ರಿ, ನೀವು ಇಲ್ಲೋಗ್ರಿ, ಅವ್ರೇನೇನು ಬರ್ದಾರೆ ಅವ್ರ ದೇಶದಾಗ ನೋಡ್ಕೊಂಬರ್ರಿ. ಅವ್ರ ದೇಶದಲ್ಲಿ ಇನ್ನೊಬ್ಬರು ಅಮೆರಿಕಕ್ಕೆ ಹೋಗ್ರಿ, ಅವ್ರ ದೇಶದಲ್ಲಿ ಸಂವಿಧಾನದಲ್ಲಿ ಏನೇನು ಬರ್ದಾರ ತಾಂಬರ್ರಿ, ಅದಷ್ಟು. ಐರ್ಲ್ಯಾಂಡಿಗೆ ಹೋಗ್ರಿ, ಅಲ್ಲಿಂದ ತಾಂಬರ್ರಿ. ಫ್ರಾನ್ಸಿಗೆ ಹೋಗ್ರಿ, ಅವ್ರದ್ದು ತಾಂಬರ್ರಿ. ಆಸ್ಟ್ರೇಲಿಯಾಕ್ಕೆ ಹೋಗ್ರಿ, ಅಲ್ಲಿಂದ ತಾಂಬರ್ರಿ. ಕೆನಡಾಕ್ಕೆ ಹೋಗ್ರಿ. ಪಾಕಿಸ್ತಾನ, ಯಾರ ಪಾಕಿಸ್ತಾನ ಅಂದದ್ದು? ಪಾಕಿಸ್ತಾನದ ಹತ್ರ ಏನೂ ಇದ್ದಿದ್ದಿಲ್ಲ ಆಗಿನ ಕಾಲದಲ್ಲೇ. ಹಡಗುಗಳಲ್ಲಿ, ವಿಮಾನಗಳಲ್ಲಿ, ಹಡಗುಗಳಲ್ಲಿ ಹೋದರು. ಸಣ್ಣ ಪುಟ್ಟ ವಿಮಾನಗಳಿದ್ವು ಅವಾಗ, ಇದ್ವು. ಆದರೆ ಇವಾಗಿರುವ ಅತ್ಯಾಧುನಿಕ ವಿಮಾನಗಳು ಇರಲಿಲ್ಲ, ಅಷ್ಟು ಇದ್ವು ವಿಮಾನಗಳು. ಅವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿಂದ ತಗೊಂಬಂದು ಅವರ ಸಂವಿಧಾನವನ್ನು ನಮ್ಮ ದೇಶದ ಜನರಿಗೆ ಯಾವ ರೀತಿ ಚೆನ್ನಾಗಿ ಹೊಂದುತ್ತೆ ಅದನ್ನು ಯೋಚನೆ ಮಾಡಿ ಬರೆದು ಕರಡನ್ನು ರಚನೆ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಕಡೆ ಕೊಟ್ಟು ಅವ್ರ ಕಡೆ ಏನಾದ್ರು ಕರೆಕ್ಷನ್ ಮಾಡಿಸ್ರಿ. ಕೊನೆಗೆ ಅದನ್ನು 1950ನೇ ಇಸ್ವಿಯಲ್ಲಿ ಅಂಗೀಕರಿಸ್ಕೊಂಡ್ರು. 3 ವರ್ಷ ಬೇಕಾಯ್ತು ಅದನ್ನು ಮಾಡಲಿಕ್ಕೆ. ಅಷ್ಟು ದೇಶಗಳಿಂದ ಹೋಗಿ ತರಬೇಕಲ್ಲಮ್ಮ, ಓದಬೇಕು, ಅರ್ಥ ಮಾಡ್ಕೊಬೇಕು. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ನಮ್ಮದು ಭಾರತ ಸಂವಿಧಾನ. ದಾಖಲೆ ಪದದ ಸಮಾನಾರ್ಥಕ ಪದ ಯಾವುದು? ಪತ್ರ ಆಗ್ತದ ಮಕ್ಕಳೇ. ಈ ಮಹತ್ವದ ದಾಖಲೆಯನ್ನು, ಏನು ಮಹತ್ವದ ದಾಖಲೆ? ಪವಿತ್ರವಾದ ಕಾನೂನು ಗ್ರಂಥವಾಗಿದೆ. ಗ್ರಂಥ ಅಂದ್ರೇನು?
ಪುಸ್ತಕ. ಈ ಮಹತ್ವದ ದಾಖಲೆ ಅಂತ ಯಾರಿಗಂತದಾರೆ? ಈ ಗ್ರಂಥಕ್ಕೆ ಅಂತದಾರೆ ಗದ್ಯ ಭಾಗದಲ್ಲಿ. ಸೊ ಇಲ್ಲಿ ಪತ್ರ ಬರೋದಿಲ್ಲ, ಕ್ಷಮಿಸಿ, ಇದಕ್ಕೆ ಪುಸ್ತಕ ಸರಿಯಾದ ಪದ. ನೀವು ಗದ್ಯ ಭಾಗ ಓದಿ ನೋಡಿ ಅಪ್ಪ, ಓದಿ ನೋಡಿ. ಭಾರತದ ಸಂವಿಧಾನವು ನಮ್ಮ ದೇಶದ ಸರ್ವೋಚ್ಚ ಮತ್ತು ಅತ್ಯಂತ ಪವಿತ್ರವಾದ ಕಾನೂನು ಗ್ರಂಥವಾಗಿದೆ. ಕಾನೂನು ಗ್ರಂಥವಾಗಿದೆ. ಗ್ರಂಥ ಅಂದರೆ ಪುಸ್ತಕವಾಗಿದೆ. ಈ ಮಹತ್ವದ ದಾಖಲೆಯನ್ನು, ಯಾವ ದಾಖಲೆ? ಈ ಗ್ರಂಥವನ್ನು, ಈ ಮಹತ್ವದ ದಾಖಲೆಯನ್ನು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಪದ, ಸರಿಯಾದ ಉತ್ತರ. ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಸಂವಿಧಾನವನ್ನು ಡ್ಯಾಶ್ ಜನವರಿ 26ರಂದು ಅಂಗೀಕರಿಸಲಾಯಿತು. ಇಲ್ಲಿದೆ ಅಲ್ವಾ? 1950. ಹಾಂ. ಸೊ ಇವರು ಅಂಬೇಡ್ಕರ್ ಅವರಲ್ಲ, ಇವರು ನೆಹರು ಅವರು. ಜವಾಹರ್ಲಾಲ್ ನೆಹರು ಅವರು. ಅವ್ರ ಪಕ್ಕದಲ್ಲಿರೋರು ನನಗೆ ಹೆಸರು ಗೊತ್ತಿಲ್ಲ, ಬಟ್ ಇವ್ರ ಹೆಸರು ನೆಹರು ಅಂತ ಇದೆ. ಓಕೆ, ಪ್ರಶ್ನೆ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ಮುಖ್ಯ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಮುಖ್ಯ ವಾಸ್ತುಶಿಲ್ಪಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮಕ್ಕಳೇ, ಸಂವಿಧಾನ ರಚನೆಯಲ್ಲಿ ಕೇವಲ ಅಂಬೇಡ್ಕರ್ ಅವರ ಪಾತ್ರ ಅಷ್ಟೇ ಇಲ್ಲ, ಇನ್ನೂ ಬಹಳಷ್ಟು ಜನ ಇದ್ದಾರೆ. ಅವರಲ್ಲೊಬ್ಬರು ಎನ್ ಮಾಧವರಾವ್ ಅಂತ ಇವರೊಬ್ಬರು ಇದ್ದಾರೆ, ಮತ್ತು BN ರಾವ್ ಅಂತ ಒಬ್ಬರಿದ್ದಾರೆ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತಲೂ ಇದ್ದಾರೆ, ಸೈಯದ್ ಮೊಹಮ್ಮದ್ ಸದುಲ್ಲಾ ಅಂತಲೂ ಇವರು ಇದ್ದಾರೆ. ಸಾಕಷ್ಟು ಜನ ಸೇರಿ ಮಾಡಿದ್ದಾರೆ. ಆಯಿತಾ? ಸ್ವಲ್ಪ ಹೆಚ್ಚು ಮಾತಾಡಿದ್ದು, ಹೆಚ್ಚು ಈ ಡಿಬೇಟ್ಗಳನ್ನು ಮಾಡಿದ್ದು ಇದರಲ್ಲಿ ಸಂವಿಧಾನ ರಚನೆಯಲ್ಲಿ, ಆ ಸಮಯದಲ್ಲಿ ಹೆಚ್ಚು ಮಾತಾಡಿದವರು ಯಾರು, ವಾದಗಳನ್ನು ಚೆನ್ನಾಗಿ ಮಂಡಿಸಿದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಹಾಗಾಗಿ ಅವ್ರ ಹೆಸರು ಹೆಚ್ಚು ಪ್ರಚಲಿತದಲ್ಲಿದೆ. ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಅವರು, ಖಂಡಿತ ಸರಿ. ಆದರೆ ಅವರೊಬ್ಬರದೇ ಕಾಣಿಕೆ ಹೆಚ್ಚಿಲ್ಲ, ಬೇರೆಯವರು ಸಹ ಮಾಡಿದ್ದಾರೆ. ಬೇರೆಯವರು ಸಹ ಭಾಳಷ್ಟು ತಮ್ಮ ಯೋಗದಾನವನ್ನು ಕೊಟ್ಟಿದ್ದಾರೆ. ಸ್ವತಂತ್ರ ಪದದ ವಿರುದ್ಧಾರ್ಥಕ ಪದ ಯಾವುದು? ಪರತಂತ್ರ. ವೆರಿ ಗುಡ್. ಗಣರಾಜ್ಯೋತ್ಸವವನ್ನು ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ? ಡಿಸೆಂಬರ್ ಅಲ್ವ ಮಕ್ಕಳೇ? ಜನವರಿ 26. ಇಲ್ಲೂ ಸಹ ಇದೆಯಾ? ಮುಂದೋಗೋಣ. ಮೂರನೇ ಗದ್ಯ ಭಾಗಕ್ಕೆ ಬಂದಿದ್ದೀವಿ. ಸ್ಮಾರಕಗಳ ಬಗ್ಗೆ ಇದೆ, ನೋಡಿದ್ದೀರಾ? ಓಕೆ. ಇಂಡಿಯಾ ಗೇಟ್ ಅದು. ಆಯ್ತು. ನಿಮಗೆ ಭಾಳಷ್ಟು ಸ್ಮಾರಕಗಳ ಜ್ಞಾನ ಇದೆ, ಅರಿವಿದೆ. ಭಾಳ ಖುಷಿಯಾಯಿತು, ಕೇಳಿ ಸಂತೋಷ ಆಯಿತು. ಪೂಜಾ ನೋಡಿ, ಇಲ್ಲಿ ನೋಡಿ ಪ್ಲೀಸ್. ಸರಿಯಾಗಿ ಕೂರಿ. ಶಾಂತಿ. ಓದೋಣ, ಸ್ವಲ್ಪ ಓದ್ಬಿಟ್ಟು ಆಮೇಲೆ ಇನ್ನೂ ಹೆಚ್ಚು ಸ್ಮಾರಕಗಳಿದ್ದಾವೆ, ಎಲ್ಲ ನೋಡೋಣ. ಪ್ರತೀಕ್, ಭಾರತವು ಅಸಂಖ್ಯಾತ ಪ್ರಸಿದ್ಧ ಸ್ಮಾರಕಗಳಿಗೆ ನೆಲೆಯಾಗಿದೆ. ಆಗ್ರಾದಲ್ಲಿರುವ ತಾಜ್ ಮಹಲ್ ವಿಶ್ವದ ಅತ್ಯಂತ ಸುಂದರವಾದ ಸ್ಮಾರಕವಾಗಿದೆ. ಈ ಭವ್ಯವಾದ ಕಟ್ಟಡವನ್ನು ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪ್ರಿಯ ಪತ್ನಿ ಮುಮ್ತಾಜ್ ಮಹಲ್ನ ನೆನಪಿಗಾಗಿ ನಿರ್ಮಿಸಿದನು. ದೆಹಲಿಯ ಕೆಂಪು ಕೋಟೆಯು ಅದೇ ಚಕ್ರವರ್ತಿಯ ಮತ್ತೊಂದು ಅದ್ಭುತ ಸೃಷ್ಟಿಯಾಗಿದೆ. ದೆಹಲಿಯ ಕುತುಬ್ ಮಿನಾರ್ ವಿಶ್ವದ ಅತಿ ಎತ್ತರದ ಇಟ್ಟಿಗೆ ಮಿನಾರ್ ಎಂಬುದು ಹೆಗ್ಗಳಿಕೆಯನ್ನು ಹೊಂದಿದೆ. ಹೆಗ್ಗಳಿಕೆ ಅಂದರೆ ಹೆಸರು, ಒಳ್ಳೆಯ ಹೆಸರು. ಎಲ್ಲಿದೆ? ಮುಂಬೈನ ಗೇಟ್ವೇ ಆಫ್ ಇಂಡಿಯಾವನ್ನು ಬ್ರಿಟಿಷ್ ರಾಜ ಜಾರ್ಜ್ 5, ಇದು ವಿ ಅಲ್ಲ 5, ರೋಮನ್ ಅಂಕೆ 5, ಜಾರ್ಜ್ 5 ಮತ್ತು ರಾಣಿ ಮೇರಿ ಅವರ ಭಾರತ ಭೇಟಿಯ ಶುಭ ನೆನಪಿಗಾಗಿ ನಿರ್ಮಿಸಲಾಯಿತು. ಭಗವಂತ ಸರಿಯಾಗಿ ಕೊಡ್ರಿ ಪ್ಲೀಸ್. ಈ ಅಮೂಲ್ಯ ಸ್ಮಾರಕಗಳು ಪ್ರಪಂಚದಾದ್ಯಂತದ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಮತ್ತು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಸರಿ, ಕೂತ್ಕೊಳ್ಳಿ ಪ್ಲೀಸ್ ಎಲ್ಲರೂ. ಇಲ್ಲಿ ತಾಜ್ ಮಹಲ್ ಇದೆಯಾ? ಓಹೋ, ತಾಜ್ ಮಹಲ್ ಇದೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದೆ, ಕೈಲಾಸ ಮಂದಿರ ಇದೆ, ಗೋಲ್ ಗುಂಬಾಜ್ ಇದೆ, ಅಜಂತ, ಕುತುಬ್ ಮಿನಾರ್, ರೆಡ್ ಫೋರ್ಟ್,
ಗೋಲ್ಡನ್ ಟೆಂಪಲ್, ಇಂಡಿಯಾ ಗೇಟ್, ಇದು ಮೈಸೂರು ಅರಮನೆ. ಇದು ಎರಡು ಉಳಿದು ಬಿಡ್ತೀರಿ ನಮಗೆ. ಇಲ್ಲಿಗೆ ಹೋಗಿದ್ದೀರಾ? ಇದು ನನ್ನ ಪ್ರಕಾರ ರಾಜಸ್ಥಾನದಲ್ಲಿ ಬರುತ್ತೆ ಅನ್ಸುತ್ತೆ ಇದು. ಇಲ್ಲ, ನನಗೂ ಗೊತ್ತಾಗ್ತಿಲ್ಲ ಯಾವುದಂತ. ಆಯಿತು ಆಯಿತು, ಸ್ಮಾರಕಗಳು. ಹಾಂ ಹೇಳಪ್ಪ. ಹೌದು ರೀ, ಮುಂಬೈಲಿದೆ. ಇದು ಇಂಡಿಯಾ ಗೇಟ್, ಇದು ಗೇಟ್ ವೇ ಆಫ್ ಇಂಡಿಯಾ ಇರೋದು ಮುಂಬೈಲಿ. ನೋಡೋಣ ಮುಂದೆ ಬರುತ್ತದು. ಈ ತಾಜ್ ಮಹಲ್ ಇದೆಯಲ್ಲ, ತಾಜ್ ಮಹಲ್ ಎಲ್ಲಿ ಬರುತ್ತೆ ಗೊತ್ತಾ? ಆಗ್ರಾ ಎಲ್ಲಿ ಬರ್ತದೆ? ಉತ್ತರ ಪ್ರದೇಶದಲ್ಲಿ ಬರ್ತದೆ. ಸೊ ಇದು ನಮ್ಮ ಸುಂದರ ಕರ್ನಾಟಕ. ಈ ಕರ್ನಾಟಕದಿಂದ ಇಲ್ಲಿಗೆ ಹೋಗ್ಬೇಕು, ಆಗ್ರಾಕ್ಕೆ ಹೋಗ್ಬೇಕಂದ್ರೆ ಇಷ್ಟು ದೂರ ಹೋಗಬೇಕು. ಸೊ ಇದು ಆಯ್ತಪ್ಪ, ನೀನು ನಡ್ಕೊಂಡಾದ್ರೂ ಹೋಗು, ಸೈಕಲಲ್ಲಾದರೂ ಹೋಗು, ಕೇಳಿ ಇಷ್ಟು ದೂರ ಆಗ್ತದೆ. ಕರ್ನಾಟಕದಲ್ಲಿ ನಾವೆಲ್ಲೋ ಒಂದು ಸಣ್ಣ ಚುಕ್ಕಿಯಲ್ಲಿದ್ದೀವಿ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ನೀನೇ ಯೋಚನೆ ಮಾಡ್ಬಿಡು ಎಷ್ಟು ದಿನ ನಡೀತೀಯ ಅಂತ. ಅದ್ಭುತ ಪ್ರಶ್ನೆಯಪ್ಪ. ನಮ್ಮ ಬೆನಗೇಶ್ ಕೇಳ್ತಾ ಇದ್ದಾರೆ, ಸರ್ ನಾವು ಕರ್ನಾಟಕದಲ್ಲಿದ್ದೀವಾ ಇಲ್ಲ ಇಂಡಿಯಾದಲ್ಲಿದ್ದೀವಾ ಅಂತ. ಗುರುಗಳೇ, ಇದು ನಮ್ಮ ಭವ್ಯ ಭಾರತ, ಅರ್ಥ ಆಯ್ತು ರೀ? ಇದರ ಒಳಗಡೆ ನಮ್ಮ ಸುಂದರ ಕರ್ನಾಟಕ, ಅದರ ಒಳಗಡೆ ಸಣ್ಣ ಜಿಲ್ಲೆ ದಾವಣಗೆರೆ, ಅದರ ಒಳಗಡೆ ಸಣ್ಣ ತಾಲೂಕು ದಾವಣಗೆರೆ, ಅದರ ಒಳಗಡೆ ಸಣ್ಣದೊಂದು ಊರು, ಆ ಊರಿನೊಳಗಡೆ ಇದು ಸಣ್ಣದೊಂದು ರೂಮು. ಅರ್ಥ ಆಯ್ತಾ? ಈಗ ನೀನು ಹೇಳಪ್ಪ, ಭಾರತದೊಳಗಿದೆಯಾ ಕರ್ನಾಟಕದೊಳಗಿದೆಯಾ? ಕರ್ನಾಟಕ ಇದರೊಳಗಿದೆ. ಮತ್ತು ಈಗ ಎಲ್ಲಿದೆಯಾ ನೀನು? ಎರಡರಲ್ಲೂ ಇದೆಯಾ? ನೀನು ರಾಜ್ಯಕ್ಕೆ ಸೀಮಿತ ಆದರೆ ಕರ್ನಾಟಕದೊಳಗಿದೆಯಾ, ದೇಶಕ್ಕೆ ಸೀಮಿತ ಆದರೆ ನಾವು ಭಾರತ ದೇಶದೊಳಗಿದ್ದೀವಿ. ನಾವು ಅಮೇರಿಕದಲ್ಲಿದ್ದೀವಿ ಅಂತ ಹೇಳಲ್ಲ, ಭಾರತದಲ್ಲಿದ್ದೀವಿ. ಆಯಿತಾ? ಸರಿ. ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾಗ್ತದೆ. ಬೈ ದ ವೇ, ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. ವೆರಿ ಗುಡ್, ಲಕ್ನೋ. ವೆರಿ ಗುಡ್, ವೆರಿ ಗುಡ್. ಸಮಾನಾರ್ಥಕ ಪದಗಳನ್ನ ನೋಡೋಣ ಮಕ್ಕಳೇ. ಪ್ರಸಿದ್ಧ ಬಂದಿದೆ, ಭವ್ಯ ಬಂದಿದೆ, ಸುಂದರ ಬಂದಿದ್ದಿಲ್ಲ, ಪ್ರಿಯ. ಓಕೆ, ಪ್ರಿಯ ಅಂದರೆ ಅಮೂಲ್ಯ ಅಂದರೆ ಬೆಲೆ ಬಾಳುವ. ಇದು ಬಂದಿದೆ, ಹಿಂದೊಂದು ಸರಿ ಬಂದಿತ್ತು. ಫ್ಯಾಂಟಾಸ್ಟಿಕ್. ಸರಿಯಾಗಿ ಕೂತ್ಕೊಳ್ಳಿ ಎಲ್ಲರೂ. ಸುಂದರ, ಚೀ, ಎತ್ತರ, ಕೆಳಗು, ಕುಗ್ಗು ಬರ್ತದೆ. ಎತ್ತರ ಇಲ್ಲದೆ ಇರೋದು, ಸಣ್ಣಕ್ಕಿರೋದಕ್ಕೆ ಹೇಳ್ಬೋದು. ಅಮೂಲ್ಯ, ಶ್ರೀಮಂತ, ಬಡವ, ಬಡತನ, ಬಡವ. ಭವ್ಯ, ಅದಕ್ಕೆ ವಿರುದ್ಧಾರ್ಥಕ ಪದ ಸಾಧಾರಣ. ಓಕೆ. ಆಮೇಲೆ ಗಾಡಿ ಓಡಿಸಿವ್ರಂತೆ. ಭಾರತದಲ್ಲಿ ಎಷ್ಟು ಪ್ರಸಿದ್ಧ ಸ್ಮಾರಕಗಳಿದ್ದಾವೆ? ಇಲ್ಲಿ ಕೊಟ್ಟಿದ್ದಾರಲ್ವಾ, ಭಾರತದಲ್ಲಿ ಎಷ್ಟಿದ್ದಾವೆ? ಅಸಂಖ್ಯಾತ ಪ್ರಸಿದ್ಧ ಸ್ಮಾರಕಗಳಿದಾವೆ ಮಕ್ಕಳೇ. ಮಿನಾರ್, ಅಸಂಖ್ಯಾತ ಬರುತ್ತೆ. ಮಿನಾರ್ ಪದದ ಸಮಾನಾರ್ಥಕ ಪದ ಯಾವುದು? ಕುತುಬ್ ಮಿನಾರ್ ಮಕ್ಕಳೇ. ಇದು ಕುತುಬ್ ಮಿನಾರ್. ಇದು ಹೇಳ, ಮಿನಾರ್ ಅದು ಮೇಲೆ ಟವರ್ ಇದ್ದಂಗೆ ಅದು ಮಕ್ಕಳೇ. ಇದನ್ನು ಇಟ್ಟಿಗೆಯಲ್ಲಿ ಕಟ್ಟಿರೋದು ಅವರು. ಇದನ್ನು ಗಮನಿಸ್ರಿ, ಈ ಭಾಗನ ಗಮನಿಸ್ರಿ. ನಾನು ಝೂಮ್ ಮಾಡ್ತೀನಿ, ಇದನ್ನೇ ಗಮನಿಸ್ರಿ ಕರೆಕ್ಟಾಗಿ. ಮಾಡ್ಲಾ? ಹಿಂಗೆ ಕಾಣುತ್ತವೆ. ಈ ಥರದ ಇಟ್ಟಿಗೆಗಳನ್ನು ಹಾಕಿ ಮಾಡಿದ್ದಾರೆ. ಕುತುಬ್ ಮಿನಾರ್ನ ಕೇಳಿ ಕುತುಬ್ ಮಿನಾರ್ ವಿಶ್ವದ ಅತಿ ಎತ್ತರದ ಡ್ಯಾಶ್ ಮಿನಾರ್ ಆಗಿದೆ. ಇಟ್ಟಿಗೆ ಮಿನಾರ್ ಇಲ್ಲಿತ್ತ ಮಕ್ಕಳೇ? ಇಟ್ಟಿಗೆ ಮಿನಾರ್ ಆಗಿದೆ. ಕರೆಕ್ಟಾ? ಗದ್ದೆ ಭಾಗದಲ್ಲಿದೆ, ಹುಡುಕಿ ತೆಗಿಬೇಕು ನೀವು. ಅಷ್ಟೊಂದಿಲ್ಲಪ್ಪ, ಅಷ್ಟೊಂದಿಲ್ಲ. ಪಿರಮಿಡ್ ಅಲ್ಲ, ಅದು ಪಿರಮಿಡ್ ಅಲ್ಲ, ಟವರ್. ಗೇಟ್ ವೇ ಆಫ್ ಇಂಡಿಯಾವನ್ನು ರಾಜ ಜಾರ್ಜ್ 5 ಮತ್ತು ರಾಣಿ ಮೇರಿ ಅವರ
ಡ್ಯಾಶ್ ನೆನಪಿಗಾಗಿ ನಿರ್ಮಿಸಲಾಯಿತು. ಯಾವುದಕ್ಕೆ? ಭಾರತ ಭೇಟಿಯ ಶುಭ ನೆನಪಿಗಾಗಿ. ಹೌದಲ್ವಾ? ಆಪ್ಷನ್ ಡಿ. ಭಾರತಕ್ಕೆ ಮೊದಲ ಬಾರಿ ಬರ್ತಾಯಿದ್ರು ಅವರು, ಹಾಗಾಗಿ ಅವರ ಶುಭ ಭೇಟಿಯ ನೆನಪಿಗಾಗಿ ಅದನ್ನು ಕಟ್ಟಿದ್ರು ಅವರು. ಅವಾಗ ಇದರೊಳಗಡೆಯಿಂದ ಬನ್ನಿ ಮಹಾರಾಜರೇ ಮಹಾರಾಣಿಯರೇ ಅಂತ ಸ್ವಾಗತ ಕೋರಲಿಕ್ಕೆ. ಅಮೂಲ್ಯ ಪದದ ವಿರುದ್ಧಾರ್ಥಕ ಪದ ಯಾವುದು? ಬೆಲೆ ಇಲ್ಲದ. ಬೆಲೆ ಇಲ್ಲದ, ಹೌದಲ್ವಾ? ವಜ್ರ ಎಷ್ಟು ಅಮೂಲ್ಯ ಇರುತ್ತಲ್ವ, ಅದೇ ಗ್ಲಾಸ್ ಆದರೆ ಅದಕ್ಕೆ ಬೆಲೆ ಇದೆಯಾ? ಇಲ್ಲ. ಓಕೆ, 4ನೇ ಗದ್ಯ ಭಾಗಕ್ಕೆ ಬಂದಿದ್ದೀವಿ. ಭಾರತದ ನೃತ್ಯಗಳ ಬಗ್ಗೆ ಇತ್ತು. ಒಮ್ಮೆ ಸಂಕ್ಷಿಪ್ತವಾಗಿ ನೋಡಿಬಿಡೋಣ. ಎಲ್ಲರ ಗಮನ ಇಲ್ಲಿರಲಿ ಮಕ್ಕಳೇ. ಭಾರತವು ತನ್ನ ಪುರಾತನ ಮತ್ತು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ವಿಶ್ವಾದ್ಯಂತ ಪ್ರಸಿದ್ಧವಾಗಿದೆ. ಈ ಪರಂಪರೆಯ ಅಮೂಲ್ಯ ಭಾಗವೆಂದರೆ ನಮ್ಮ ಅಮೃತ ನಮ್ಮ ಶಾಸ್ತ್ರೀಯ ನೃತ್ಯ ಕಲೆಗಳು. ಏನು? ಶಾಸ್ತ್ರೀಯ ನೃತ್ಯ ಕಲೆಗಳು. ಭರತನಾಟ್ಯವು ತಮಿಳುನಾಡಿನ ಪ್ರಮುಖ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದ್ದು, ಇದರ ಪ್ರಸಿದ್ಧ ನರ್ತಕಿಯರಲ್ಲಿ ರುಕ್ಮಿಣಿ ದೇವಿ ಆರುಂಜೆಲ್ ಅವರು ಮುಖ್ಯರು. ಉತ್ತರ ಭಾರತದಲ್ಲಿ ಯಾವುದಿದೆ? ಕಥಕ್. ಕಥಕ್ ನೃತ್ಯವು ಪಂಡಿತ್ ಬಿರ್ಜು ಮಹಾರಾಜ್ ಅವರಂತಹ ಮಾಸ್ಟರ್ ಕಲಾವಿದರಿಂದ ಪ್ರಸಿದ್ಧಿಗೆ ಬಂದಿತು. ಪೂರ್ವ ಭಾರತ, ಅದರಲ್ಲಿ ಯಾವುದು ರಾಜ್ಯ ಇದೆ? ಒಡಿಶಾ. ಒಡಿಶಾ ರಾಜ್ಯದ ಒಡಿಸ್ಸಿ ನೃತ್ಯದ ಪ್ರಖ್ಯಾತ ನರ್ತಕರು ಕೇಳುಚರಣ್ ಮೊಹಾಪಾತ್ರ ಅವರು. ದಕ್ಷಿಣ ಭಾರತದ ಕೇರಳ ರಾಜ್ಯದ ಕಥಕಳಿ ಈ ಪ್ರದೇಶದ ಅದ್ಭುತ ನೃತ್ಯ ಕಲೆಯಾಗಿದ್ದು, ಕಲಾಮಂಡಲಂ ಗೋಪಿ ಅವರು ಈ ಕ್ಷೇತ್ರದ ಪ್ರತಿಭಾವಂತ ಕಲಾವಿದರು. ಈ ಮಹಾನ್ ಕಲಾವಿದರು ತಮ್ಮ ತಮ್ಮ ನೃತ್ಯ ಪ್ರಕಾರಗಳ ಅಭಿವೃದ್ಧಿ ಮತ್ತು ಪ್ರಚಾರಕ್ಕೆ ಅಸಾಧಾರಣ ಕೊಡುಗೆ ನೀಡಿದ್ದಾರೆ. ಅಷ್ಟು ಚೆನ್ನಾಗಿ ಅವರು ನೃತ್ಯಗಳನ್ನು ಮಾಡ್ತಿದ್ರು. ಯಕ್ಷಗಾನ ಉಂಟು. ಸೊ ಭರತನಾಟ್ಯಂ ತಮಿಳುನಾಡಿಗೆ ಸೇರ್ತದೆ. ಮೋಹಿನಿ ಅಟ್ಟಂ ಕೇರಳಕ್ಕೆ ಸೇರ್ತದೆ. ಕೇರಳದ ಏನು ಬರ್ತದೆ ಗೊತ್ತಾ ಮಕ್ಕಳೇ? ಕೇರಳದ್ದು ಮೋಹಿನಿ ಅಟ್ಟಂ ಅಂತ ಬರ್ತದೆ, ಆಯಿತಾ? ಕಥಕಳಿ ಕೇರಳಕ್ಕೆ ಸೇರ್ತದೆ. ಇದು ಕಥಕ್ ಉತ್ತರ ಪ್ರದೇಶದ್ದು, ಕುಚುಪುಡಿ ಆಂಧ್ರ ಪ್ರದೇಶದ್ದು, ಸತ್ರಿಯ ಅಸ್ಸಾಂದು, ಒಡಿಸ್ಸಿ ಒಡಿಶಾದು, ಮಣಿಪುರಿ ಮಣಿಪುರದ್ದು. ಕರ್ನಾಟಕ ಬರುತ್ತೆ ಮುಂದೆ ಬರುತ್ತಪ್ಪ, ನಾನಿದ್ದೀನಪ್ಪ, ತೋರಿಸ್ತೀನಿ. ಕರ್ನಾಟಕದಲ್ಲಿದ್ದೀವಿ, ಕರ್ನಾಟಕ ಮರೆಯೋದಕ್ಕೆ ಸಾಧ್ಯವೇ? ಹಾಂ, ಹೌದು. ಸಮಾನಾರ್ಥಕ ಪದಗಳನ್ನ ನೋಡೋಣ ಮಕ್ಕಳೇ. ಪರಂಪರೆ, ವೈಷ್ಣವಿ ಅದಿಲ್ಲ ಇಲ್ಲಿ. ಶ್ರೀಮಂತ, ಪ್ರಸಿದ್ಧ, ಇದು ಬಂದಿತ್ತಲ್ವ? ಅದ್ಭುತ, ಅಪೂರ್ವ ಅಂತ ಬಂದಿತ್ತು. ಅಚ್ಚರಿಯನು ಸಹ ಸರಿಯಾಗ್ತದೆ. ವಿರುದ್ಧಾರ್ಥಕ ಪದಗಳು ಮಕ್ಕಳೇ. ಪುರಾತನ ಬಂದಿತ್ತು, ಶ್ರೀಮಂತ, ಪ್ರಸಿದ್ಧ, ಅದ್ಭುತ, ಈ ಎಲ್ಲ ಶಬ್ದಗಳು ಬಂದಿದ್ವು ಹಿಂದೆ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಪರಂಪರೆ ಪದದ ಸಮಾನಾರ್ಥಕ ಪದ ನಾವೀಗ್ತಾನೆ ನೋಡಿದ್ವಿ. ಸಂಪ್ರದಾಯ ಸರಿಯಾಗ್ತದೆ ಮಕ್ಕಳೇ. ಹಳೆಯ ಕಾಲದಿಂದಲೂ ತಲತಲಾಂತರದಿಂದ ನಡೆಸ್ಕೊಂಡು ಬಂದಂತಹ ವಿಷಯಗಳನ್ನು ನಾವೇನಂತ ಕರಿತೀವಿ? ಪರಂಪರೆ ಅಂತ ಕರಿತೀವಿ, ಆಯಿತಾ? ಅಥವಾ ಸಂಪ್ರದಾಯ ಅಂತಲೂ ಕರಿತೀವಿ ನಾವು. ನಮ್ಮ ಸಂಪ್ರದಾಯದ ಪ್ರಕಾರ ನಾವು ನಡ್ಕೊತೀವಿ ಅಂತ ಹೇಳ್ತಾರಲ್ವಾ? ಸೊ ಅದಕ್ಕೆ ಅರ್ಥ ಹಿಂದಿನ ಕಾಲದಿಂದಲೂ ಏನು ನಡೆಸ್ಕೊಂಬಂದಿರ್ತೀವಿ ಅದಕ್ಕೆ ನಾವು ಸಂಪ್ರದಾಯ. ಮುಂದಿನ ಪ್ರಶ್ನೆ. ಭಾರತವು ತನ್ನ ಡ್ಯಾಶ್ ಸಾಂಸ್ಕೃತಿಕ ಪರಂಪರೆಗೆ ವಿಶ್ವಾದ್ಯಂತ ಪ್ರಸಿದ್ಧವಾಗಿದೆ. ತನ್ನ ಪುರಾತನ ಮತ್ತು ಶ್ರೀಮಂತ. ಸೊ ಶ್ರೀಮಂತ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಫ್ಯಾಂಟಾಸ್ಟಿಕ್. ಕಥಕ್ ನೃತ್ಯವು ಭಾರತದ ಡ್ಯಾಶ್ ಭಾಗದ ನೃತ್ಯವಾಗಿದೆ. ನೋಡೋಣ. ಉತ್ತರ ಭಾರತದ ಕಥಕ್ ನೃತ್ಯವು ಪಂಡಿತ್ ಬಿರ್ಜು ಮಹಾರಾಜ್ ಅವರಂತಹ ಮಾಸ್ಟರ್ ಕಲಾವಿದರಿಂದ ಪ್ರಸಿದ್ಧಿಗೆ ಬಂದಿತು. ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ. ಸೊ ಇವರೇ ಪಂಡಿತ್ ಬಿರ್ಜು ಮಹಾರಾಜ್ ಅವರು. ಸೊ ಅಲ್ಲ ನೋಡಿ, ನೀವು ಒಂದೇ ಒಂದು ಸ್ಟೆಪ್ ನೋಡ್ತಾ ಇದ್ದೀರಾ, ಇವರು ಭಾಳ ಸ್ಟೆಪ್ಗಳನ್ನು ಮಾಡಿದ್ದಾರೆ.
ಅದು ಪೂರ್ತಿ ಪ್ರೋಗ್ರಾಮ್ 3 ತಾಸು ನಡೀತದೆ. ಇಷ್ಟು ವಯಸ್ಸಾದರೂ ಸಹ ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡ್ರಿ. ಗೊತ್ತಿಲ್ಲ ಕಣಕಂದ, ನೋಡಬೇಕು. ಪ್ರಸಿದ್ಧಿ ಪದದ ವಿರುದ್ಧಾರ್ಥಕ ಪದ ಯಾವುದು? ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ನೃತ್ಯ ಯಕ್ಷಗಾನ, ಡೊಳ್ಳು ಕುಣಿತ, ಯಕ್ಷಗಾನ, ವೀರಗಾಸೆ ಭಾಳದವ್ರಿ ನಮ್ಮ ಕರ್ನಾಟಕದಾಗೆ ಒಂದಿಲ್ಲ. ಹೌದಪ್ಪ, ನಾನು ಅದನ್ನು ಮಾಡಬೇಕು, ಅದೊಂದು ಬಾಕಿ ಇದೆ. ಈ ಮಹಾನ್ ಕಲಾವಿದರು, ಕ್ಷಮಿಸಿ, ಕೇಳಿ. ಈ ಮಹಾನ್ ಕಲಾವಿದರು ತಮ್ಮ ನೃತ್ಯ ಪ್ರಕಾರಗಳಿಗೆ ಡ್ಯಾಶ್ ಕೊಡುಗೆ ನೀಡಿದ್ದಾರೆ. ಅಸಾಧಾರಣ ಕೊಡುಗೆಯನ್ನು ನೀಡಿದ್ದಾರೆ. ಕರೆಕ್ಟ ಮಕ್ಕಳೇ? ಸೊ ಭಗವಂತ ಮೇಕಪ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇವರ ಹೆಸರೇನಪ್ಪ ಅಂದರೆ ಕಲಾಮಂಡಲಂ ಗೋಪಿ ಅಂತ, ಕೇರಳದ ಕಲಾಮಂಡಲಂ ಗೋಪಿ ಅಂತ. ಸೊ ಅಲ್ಲಿ ಕೇರಳದಲ್ಲಿ ಯಾವುದಿದೆ? ಮೋಹಿನಿಯಟ್ಟಂ. ಅದನ್ನು ಮಾಡಬೇಕಾದ್ರೆ ಈ ಥರ ಮೇಕಪ್ ಎಲ್ಲ ಮಾಡ್ಕೊತಾರೆ ಅವರು. ಏನಂತ ನನಗೂ ಗೊತ್ತಿಲ್ಲಪ್ಪ. ಇಲ್ಲ ಟೀಮ್ ಇರ್ತದೆ, ಮ್ಯೂಸಿಕ್ ಇರ್ತದೆ, ಎಲ್ಲ ಇರ್ತದೆ. ಹಾಂ, ಇದನ್ನು ಏನು ಹಾಕ್ಕೊಂಡಿದ್ದಾರೆ? ಉಡುಪುಗಳು, ಅವರ ಉಡುಪುಗಳು. ಈಗ ಯಕ್ಷಗಾನದಲ್ಲಿ ನೋಡ್ರಿ, ಅವ್ರೇನು ಹಾಕ್ಕೊಂಡಿದ್ದಾರೆ ಇಲ್ಲಿ? ನಮ್ಮಲ್ಲಿ ಈ ಥರ ಹಾಕ್ಕೊತಾರೆ, ಅವ್ರ ಕಡೆ ಕೇರಳದಲ್ಲಿ ಈ ಥರ ಹಾಕ್ಕೊತಾರೆ. ಉಡುಪುಗಳು ಅವೆಲ್ಲ. ವಯಸ್ಸಾಗ್ಬಿಡ್ತಲ್ಲ ಇಲ್ಲಿ. ನೀವು ಅದನ್ನೆಲ್ಲ ನೋಡ್ತೀರಾ? ಹಾಂ, ವೆರಿ ಗುಡ್. ಹಾಂ, ಓಕೆ, ಟೆಸ್ಟ್ ಮಾಡೋಣ. ಒಂದು ನಿಮಿಷ ಮಕ್ಕಳೇ. ಸೊ ಇಷ್ಟು ಚರ್ಚೆಯೊಂದಿಗೆ ನಮ್ಮ ಭಾಷಾ ಕಿರುಪರೀಕ್ಷೆ 5ರ ವಿವರಣೆ ಮುಕ್ತಾಯಗೊಳ್ತಾ ಇದೆ. ಮುಂದಿನ ತರಗತಿಯಲ್ಲಿ ಕಿರುಪರೀಕ್ಷೆ 6ರ ವಿವರಣೆಯೊಂದಿಗೆ ನಿಮ್ಮನ್ನೆಲ್ಲರೂ ನಾನು ಕಾಣಬಯಸ್ತೀನಿ. ಆನ್ಲೈನಲ್ಲಿ ನೋಡ್ತಿರೋ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು EasyPeasy ಕ್ಲಾಸಸ್.